ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತೇನು ಪೆಟ್ರೋಲು, ಡೀಸೆಲ್ಲು, ಗ್ಯಾಸು ಎಲ್ಲ ರೇಟು ದಿನ ದಿನ ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲ ಕೆಲವರು ಮಾಮೂಲಿ ವಿರೋಧ ಪಕ್ಷದವರು ಮಾತಾಡಲೇಬೇಕು. ಅದು ಮೊದಲಿಂದನೂ ಮಾತಾಡ್ಕೊಂತ ಬಂದಿರತಕ್ಕಂಥ ಕೆಲಸಗಳು. ಯಾವುದೇ ವಿರೋಧ ಪಕ್ಷ ಇದ್ದರೂ ಕೂಡ ಅದು ವಿರೋಧ ಮಾಡೇ ಮಾಡುತ್ತಾರೆ. BJP ಇರಲಿ, ಕಾಂಗ್ರೆಸ್ ಇರಲಿ, ಇನ್ಯಾವುದೇ ಇರಲಿ ವಿರೋಧ ಮಾಡಲೇಬೇಕು. ನೋಡಿ, 1995ನೇ ಇಸ್ವಿಲಿ ಗ್ಯಾಸು ಒಂದು ಸಿಲಿಂಡ್ರಿಗೆ 135 ರೂಪಾಯಿ ಇತ್ತು. 130ರಿಂದ 135 ರೂಪಾಯಿ ಇತ್ತು ಅಷ್ಟೇ. ಈಗ ಎಷ್ಟಕ್ಕೆ ಬಂದಿದೆ? 1000 ರೂಪಾಯಿ, 1000 ಚಿಲ್ಲರಕ್ಕೆ ಬಂದಿದೆ ಇವಾಗ. ಆದರೂ ಕೂಡ ಯಾರು ಇಲ್ಲಿ ಏನು ಸಾಯ್ತಾ ಇಲ್ಲ, ಯಾರು ಆತ್ಮಹತ್ಯೆ ಮಾಡ್ಕೊತ ಇಲ್ಲ, ಎಲ್ಲ ಅದ್ಭುತವಾಗಿದ್ದಾರೆ. ಯಾರು ಏನು ಎಕ್ಕುಟ್ಟು ಹೋಗಿಲ್ಲ. ಜನಗಳು ಕಷ್ಟ ಆಗ್ತಾ ಇರೋದು ಜನಗಳಿಗೆ. ಯಾಕಂದರೆ ಜನಗಳನ್ನು, ನಮ್ಮ ದೇಶದ ಜನಗಳನ್ನು, ಮತದಾರರನ್ನು ಈ ಕಿತ್ತೋಗಿರೋ ರಾಜಕಾರಣಿಗಳು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಮತದಾರರು ರಾಜಕಾರಣಿಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅವರು ಕೊಡುವಂಥ ಪುಟ್ಕೋಸಿ 200-300 ರೂಪಾಯಿಗೆ ಮಾತ್ರ ಅರ್ಥ ಮಾಡ್ಕೊಂಡಿರೋ ಹೊರತು ಅವ್ರು ಏನು ಮಾಡಿದ್ದಾರೆ, ಅವ್ರು ಎಷ್ಟು ಕೋಟಿ ಆಸ್ತಿ ಮಾಡಿದ್ದಾರೆ, ಇದನ್ನು ಯಾರ ಕೈಲೂ, ಮತದಾರರ ಕೈಲಿ ಅರ್ಥ ಮಾಡ್ಕೊಂಡ್ರೂ ಕೂಡ ಅದನ್ನು ಹೊರಗೆ ಹಾಕೋಕ್ಕೆ ಧೈರ್ಯ ಇಲ್ಲ. ನೋಡಿ, ಎಷ್ಟೇ ಪೆಟ್ರೋಲ್ ಜಾಸ್ತಿ ಆದರೂ ಪರವಾಗಿಲ್ಲ, ಎಷ್ಟೇ ಡೀಸೆಲ್ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಎಷ್ಟೇ ಗ್ಯಾಸ್ ರೇಟ್ ಜಾಸ್ತಿ ಪರವಾಗಿಲ್ಲ, ಯಾರೂ ಉಪವಾಸ ಇಲ್ಲ. ಪಾಪ ಭಿಕ್ಷೆ ಬೇಡರು ಉಪವಾಸ ಇದ್ದಾರೆ. ನೋಡಿ, ಗಾಡಿಗಳು ಎಷ್ಟು ಯಾಕೆ ಕಡಿಮೆ ಆಗಿದಾವ? ನಮಗೆ ತಿಳುವಳಿಕೆ ಬಂದಾಗ ಪೆಟ್ರೋಲ್ ರೇಟು 16 ರೂಪಾಯಿ ಇತ್ತು, 16 ರೂಪಾಯಿ 20 ಪೈಸೆ ಇತ್ತು. ಡೀಸೆಲ್ ರೇಟು 14 ರೂಪಾಯಿ ಇತ್ತು. ಈಗ ಎಷ್ಟಾಗಿದೆ? 1000 ದಾಟಿಬಿಟ್ಟಿದೆ. ಇವಾಗ ಶತಕ ದಾಟಿಬಿಟ್ಟಿದ್ದೇವೆ. ಎಲ್ಲ ಶತಕ ದಾಟಿಸ್ತಾ ಇದ್ದಾರೆ ಇವರು ಎಲ್ಲ. ಇದಕ್ಕೆ ಕಾರಣ ಯಾರು? ರಾಜಕಾರಣಿಗಳಲ್ಲ, ನಾವು ಮತದಾರರು. ಇವತ್ತು ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾ ಇದೆ, ಗಾಡಿಗಳು ಕಡಿಮೆ ಆಗ್ತಾ ಇದಾವ? ಯಾವುದೇ ಕಾರಣಕ್ಕೂ ಕಡಿಮೆ ಆಗ್ತಾ ಇಲ್ಲ. ಎಷ್ಟೇ ಪೆಟ್ರೋಲ್ ರೇಟ್ ಜಾಸ್ತಿ ಆದರೂ ಯಾವುದೋ ರೇಟ್ ಕಡಿಮೆ ಆಗ್ತಾ ಇಲ್ಲ. ನೋಡಿ, ಕಂಬಿ ರೇಟನ್ನು ಜಾಸ್ತಿ ಕಡಿಮೆ ಇದೆಯಾ? ಮನೆಗಳು ಕಟ್ತಾನೇ ಇದ್ದಾರೆ. ನೋಡಿ, ಗಾಡಿಗಳು ಓಡಾಡ್ತಾನೆ ಇದ್ದಾವೆ. ಸಿಮೆಂಟ್ ರೇಟ್ ಜಾಸ್ತಿ ಆಯಿತು. ಅವಾಗ ಎಷ್ಟಿತ್ತು, ಇವಾಗ ಎಷ್ಟಿತ್ತು? ಮನೆಗಳು ಕಟ್ಟೋದು ಬಿಟ್ಟವ್ರ? ಆ ಇಟ್ಟಿಗೆ ರೇಟ್ ಜಾಸ್ತಿ ಆಯಿತು, ಸಿಮೆಂಟ್ ರೇಟ್ ಜಾಸ್ತಿ ಆಯಿತು, ಜಲ್ಲಿಕಲ್ಲು ರೇಟ್ ಜಾಸ್ತಿ ಆಯಿತು. ಮನೆಗಳು ಕಟ್ಟೋದು ಕಡಿಮೆ ಮಾಡಿದಾರಾ? ಇನ್ನೂ ಕಟ್ತಾನೆ ಇದ್ದಾರಲ್ವಾ? ಯಾರಿಗೆ? ನೋಡಿ, ಎಂತೆಂಥ ಮನೆಗಳು ಕಟ್ತಾ ಇದ್ದಾರೆ. ಎಂತೆಂಥ 50 ಫ್ಲೋರು, 60 ಫ್ಲೋರು ಈ ಥರ ಮನೆಗಳು ಕಟ್ತಾ ಇದ್ದಾರೆ, ಅಪಾರ್ಟ್ಮೆಂಟ್ಸ್ಗಳು. ಯಾವ್ದಾರ ಕಡಿಮೆ ಆಗಿದೆಯಾ? ಎಲ್ಲ ಜಾಸ್ತಿ ಆಗ್ತಾನೆ ಇದೆ. ಅವಾಗ ಎಷ್ಟಿತ್ತು ಜನಸಂಖ್ಯೆ? 50 ಕೋಟಿ ಏನೋ 60 ಕೋಟಿ ಇತ್ತು. ಇವಾಗ ಎಷ್ಟು ಕೋಟಿಗಳೇ ಆಗಿದೆ? 140 ಕೋಟಿ ಆಗಿದೆ. 140 ಕೋಟಿಲಿ 40 ಕೋಟಿ ಜನ ದುಡ್ಕೊಂಡು ತಿಂದರೆ ಇನ್ನು 100 ಕೋಟಿ ಜನ ಬಿಟ್ಟೆ ತಿಂತವಲ್ಲ. ಅವಕ್ಕೆಲ್ಲ ಪುಕ್ಸಟ್ಟೆ ಕೊಡೋದು ಬೇಡವಾ? ನೋಡಿ, ಯಾವ್ದಾರ ರೇಟ್ ಕಡಿಮೆ ಆಗಿದೆಯಾ? ಯಾವ ರೇಟು ಕಡಿಮೆ ಆಗಿಲ್ಲ. ಇವತ್ತು ನನಗೆ ಲಾಸ್ ಆಯಿತು ಅಂತ ಹೇಳ್ಬಿಟ್ಟು ಕೆಲವರು ಇನ್ಸೂರೆನ್ಸ್ಗೋಸ್ಕರ ಕಂಪ್ನಿಗಳು ಬೆಂಕಿ ಇಟ್ಕೊಂಡು ಅವ್ರವ್ರ ಸುತ್ತೋಗೋರೆ ನಮ್ಮ ಜನಗಳು. ಇದಾದ್ರೆ ಹೆಂಗೆ? ಇಷ್ಟು ವರ್ಷ ಆಯ್ತಪ್ಪ, ಯಾವನಾದ್ರೂ ಒಬ್ಬ ರಾಜಕಾರಣಿ ನಮ್ಮ ದೇಶದಲ್ಲಿ, ಯಾವನಾದ್ರೂ ಒಬ್ಬ ರಾಜಕಾರಣಿ ನನಗೆ ಲಾಸ್ ಆಯಿತು, ನಾನು ಸೋತುಬಿಟ್ಟೆ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿರೋದು ನೋಡಿದ್ದೀರಾ? ಇಲ್ಲ. ಯಾವುದೋ ಒಂದು ಕಂಪ್ನಿ ಅವನು ಲಾಸ್ ಆಯಿತು ಅಂತಂದೇಳಿ ಬೆಂಕಿ ಇಟ್ಕೊಂಡು ಸತ್ತೋಯ್ತಾನೆ, ಅವನೇ ಸೂಟ್ ಮಾಡ್ಕೊಂಡು ಸತ್ತೋಯ್ತಾನೆ. ಇನ್ನು ಹುಡುಗರು SLC ಫೇಲ್ ಆದರೂ ಸಾಯ್ತಾರೆ, PUC ಸೆಕೆಂಡ್ ಇಯರ್ ಫೇಲ್ ಆದರೂ ಸಾಯ್ತಾರೆ. ಎಷ್ಟೋ ಜನ ಕೆಲಸ ಇಲ್ಲ ಅಂದರೂ ಸತ್ತೋಯ್ತಾರೆ. ಆಮೇಲೆ ಇನ್ನೆಷ್ಟೋ ಜನ ಆಸ್ಪತ್ರೆಗೆ ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ ಅಂತ ಅವ್ರವ್ರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಯ್ತಾರೆ. ಯಾವನ್ನಾದರೂ ನಮ್ಮ ದೇಶದಲ್ಲಿ ಇಷ್ಟು ವರ್ಷ ಆಯಿತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು, ನಾನು ಲಾಸ್ ಆಯಿತು, ನಾನು ಚುನಾವಣೆ ಸೋತೋಗ್ಬಿಟ್ಟೆ ಅಂತಂದೇಳಿ ಈ ಥರ ಯಾರು ಆತ್ಮಹತ್ಯೆ ಮಾಡ್ಕೊಂಡವ್ರ? ಇಲ್ಲ. ಅವರಿಗೆ ಗೊತ್ತು, ಈ ಸರಿ ಸೋತಿರ್ಬೋದು, ಮುಂದಿನ ಸರಿ ಗೆಲ್ತೀನಿ ನಾನು, ಅವಾಗ ಅಧಿಕಾರ ಬರುತ್ತೆ, ಅವಾಗ ನಾನು ಚೆನ್ನಾಗಿ ಸಂಪಾದನೆ ಮಾಡ್ತೀನಿ. ಈ ರೀತಿ ರಾಜಕಾರಣಿಗಳಿದ್ದಾರೆ ನಮ್ಮ ದೇಶದಲ್ಲಿ. ಯಾವುದು ರೇಟು ಕೂಡ ಜಾಸ್ತಿ ಆದರೂ ಕೂಡ ಯಾವುದು ಏನೂ ಆಗಿಲ್ಲ. ಯಾರಿಗೂ ಇವತ್ತು ತೊಂದರೆ ಆಗ್ತಾಯಿಲ್ಲ. ರಾಜಕಾರಣಿಗಳಿಗೆ, ಜನಗಳಿಗೆ ತೊಂದರೆ ಆಗ್ತಾ ಇದೆ. ಆದರೆ ಹೇಳ್ಕೊಳಕ್ಕಾಗಲ್ಲ. ನಮ್ಮ ದೇಶದ ಜನಗಳನ್ನು ರಾಜಕಾರಣಿಗಳು ಪುರ್ಸತ್ತಿಲ್ದಂಗೆ ಮಾಡಿಟ್ಟಿದ್ದಾರೆ. ಎಲ್ಲ ಜಾಸ್ತಿ ಮಾಡಿಬಿಡ್ಬೋದು. ಇವ್ರಿಗೆ ಫುಲ್ಲು ಕೆಲಸ ಕೊಟ್ಬಿಟ್ರೆ ನಮ್ಮ ವಿರುದ್ಧ ಹೋರಾಟ ಮಾಡಲ್ಲ. ಇಲ್ಲಿ ಕೆಲವರು ಆ ಧರ್ಮಗಳು ತಲೆ ತುಂಬ್ಕೊಂಡು ಕೂತ್ಕೊಂಡವೆ. ಬರೀ ಧರ್ಮ ಅಂದ್ರೆ ನಮಗೆ ಹೊಟ್ಟೆ ತುಂಬಲ್ಲ. ಕೆಲಸ ಇರಬೇಕು, ಕೈ ತುಂಬ ಕೆಲಸ ಇದ್ದರೆ, ಕೈ ತುಂಬ ಸಂಬಳ ಇದ್ದರೆ ನಾವು ಜೀವನ ಮಾಡೋಕ್ಕಾಗುತ್ತೆ. ಬರೀ ನಾವು ಧರ್ಮ ಅನ್ಕೊಂಡು ಕೂತ್ಕೊಂಡ್ರೆ ಯಾವನೂ ಉದ್ಧಾರ ಆಗಲ್ಲ. ಬರೀ ಧರ್ಮ ಅನ್ಕೊಂಡು ಕೂತ್ಕೊಂಡ್ರೆ ನಾವು SLC ಪಾಸ್ ಆಗಲ್ಲ, PUC ಸೆಕೆಂಡ್ ಇಯರ್ ಪಾಸ್ ಆಗಲ್ಲ. ಚೆನ್ನಾಗಿ ಓದಬೇಕು. ಅಂದರೆ ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಬರೆದು ಕೊಟ್ಟಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಥರ ಮೋಸ ಮಾಡಿ ಜೀವನ ಮಾಡಿ, ಈ ಥರ ಅನ್ಯಾಯ ಮಾಡಿ ಜೀವನ ಮಾಡಿ ಅಂತಂದೇಳಿ ಸಂವಿಧಾನದಲ್ಲಿ ಬರೆದಿದ್ದಾರಾ? ಮತ್ತು ಇನ್ನೆಲ್ಲಿ ನಮ್ಮ ರಾಜಕಾರಣಿಗಳಾಗಿರ್ಬೋದು, ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ನೀವು ಮಾತೆತ್ತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟರು ಅಂತ ಹೇಳ್ತಿರಲ್ಲಪ್ಪ, ನೀವು ಅವ್ರಿಗೆಲ್ಲಿ ಗೌರವ ಕೊಡ್ತಾ ಇದ್ದೀರಾ? ಅವ್ರಿಗೆಲ್ಲಿ ನೀವು ಒಂದು ಗೌರವ ಕೊಟ್ಟು ನೀವು ಕೆಲಸ ಮಾಡ್ತಾ ಇದ್ದೀರಾ? ತೋರಿಸಿ ನೋಡೋಣ. ಯಾರು ಇಲ್ಲ, ಎಲ್ಲ ಮೋಸ, ವಂಚನೆ. ಈ ಕಡೆಗೆ ಸಂಘಗಳು ಕಟ್ಕೊಂತಾರೆ, ಅವರು ಮೋಸ. ಈಗ ಸರ್ಕಾರಿ ಅಧಿಕಾರಿಗಳು ಮೋಸ. ಯಾವ ಸರ್ಕಾರಿ ಆಫೀಸ್ಗೆ ಹೋದ್ರೂ ಕೂಡ ಅಲ್ಲಿ ಲಂಚ ಇಲ್ಲದೆ ಯಾವುದೇ ಕೆಲಸ ಆಗಲ್ಲ. ಲಂಚ ಕೊಟ್ರೇ ಕೆಲಸ ಆಗೋದು.
ಇನ್ನು ಸರ್ಕಾರಿ ಆಸ್ಪತ್ರೆಗಳಂತೂ ಅಯ್ಯಪ್ಪ ನೋಡಂಗೆ ಇಲ್ಲ. ಅಲ್ಲೇನಾರು 50-100 ಕೊಟ್ಟರೆ ಮಾತ್ರ ಅಲ್ಲಿ ಕೆಲಸಗಳಾಗೋದು, ಇಲ್ಲಂದ್ರೆ ಆಗೋದೇ ಇಲ್ಲ. ಈ ಮಟ್ಟಕ್ಕೆ ನಮ್ಮ ದೇಶದಲ್ಲಿದೆ. ಇನ್ನು ಮಾತೆತ್ತಿದ್ರೆ ನಾವು ಸಂವಿಧಾನ ಗೌರವ ಕೊಡಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡಬೇಕು. ಎಲ್ರಿಗೆ ಗೌರವ ಕೊಡ್ತಾ ಇದ್ದೀರಾ? ಬರೀ ಮಣ್ತಿನ ಕೆಲಸ ಮಾಡ್ತಾ ಇದ್ದೀರಾ. ಯಾವುದೇ ಆಸೆ ಆಕಾಂಕ್ಷೆ ಇಲ್ಲದಲೆ ಪಾಪ ಪುಣ್ಯಾತ್ಮ ನಮ್ಮ ದೇಶಕ್ಕೆ ಸಂವಿಧಾನ ಬರೆದು ಕೊಟ್ಟರು. ಇವತ್ತು ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ಸಂಘ ಕಟ್ಟಿಕೊಂಡು ಒಂದು ರೀತಿಯಲ್ಲಿ ಮೋಸ ಆದರೆ ರಾಜಕಾರಣಿಗಳು ಮೋಸ, ಸರ್ಕಾರಿ ಅಧಿಕಾರಿಗಳು ಮೋಸ, ಈ ರೀತಿ ಮೋಸದಲ್ಲಿ ದೇಶ ನಡೆಸ್ತಾ ಇದ್ದೀರಾ. ಮೋಸದಲ್ಲಿ ಅನ್ಯಾಯದಲ್ಲಿ ದೇಶ ನಡ್ಕೊಂಡು ಹೋಗ್ತಾ ಇದ್ದೀರಾ. ಕ್ರಿಮಿನಲ್ಗಳು ಚುನಾವಣೆ ನಿಂತ್ಕೊಳ್ಳಂಗೆ ಇಲ್ಲ. ಕ್ರಿಮಿನಲ್ಗಳು ಎಷ್ಟೋ ಜನ ಮಂತ್ರಿ ಆಗಿದ್ದಾರೆ, ಎಷ್ಟೋ ಜನ MP ಗಳಾಗಿದ್ದಾರೆ, MLA ಆಗಿದ್ದಾರೆ ನಮ್ಮ ದೇಶದಲ್ಲಿ. ಇನ್ನೆಲ್ಲರಪ್ಪ ನೀವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡ್ತಾ ಇದ್ದೀರಾ? ಅವರಿಗೆಲ್ಲ ಅವಮಾನ ಮಾಡ್ತಾ ಇದ್ದೀರಾ. ಸಂವಿಧಾನಕ್ಕೆ ಯಾರೂ ಗೌರವ ಕೊಡ್ತಾ ಇಲ್ಲ. ಗೌರವ ಕೊಡೋರು ಹೊರಗಡೆ ಬರ್ತಾ ಇಲ್ಲ, ಮರ್ಯಾದೆ ಕೊಡೋರು ಹೊರಗಡೆ ಬರ್ತಾ ಇಲ್ಲ. ಇವತ್ತು ರಾಜಕಾರಣಿಗಳಾಗಿರ್ಬೋದು, ಸಂಘಟನೆಯವರಾಗಿರ್ಬೋದು, ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಸೇರ್ಕೊಂಡು ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮೋಸ ಮಾಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ, ಅವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನಮಸ್ಕಾರ. ಜನಕ್ಕೆ ತಕ್ಕನಂಗೆ ನಮ್ಮ ದೇಶದಲ್ಲಿ ಪೆಟ್ರೋಲು ಡೀಸೆಲ್ ಎಲ್ಲ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಯಾವುದು ಜಾಸ್ತಿ ಉಪಯೋಗಿಸ್ತೀವೋ ಆ ರೇಟ್ಗಳನ್ನು ಜಾಸ್ತಿ ಮಾಡ್ಕೊತ ಹೋಗ್ತಾ ಇರ್ತಾರೆ. ಯಾವುದು ಕಡಿಮೆ ಆಗಲ್ಲ. ಜನಸಂಖ್ಯೆ ತಕ್ಕನಂಗೆ ಇವತ್ತು ದೇಶ ನಡೆಸಲೇಬೇಕು, ಅದರಿಂದ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ದೇಶದಲ್ಲಿ 140 ಕೋಟಿ ಜನದಲ್ಲಿ 40 ಕೋಟಿ ಜನ ಕೆಲಸ ಮಾಡ್ತಾರೆ, ಇನ್ನು 100 ಕೋಟಿ ಜನ ಬಿಟ್ಟಿ ಕುತ್ಕೊಂಡು ತಿಂತಾರೆ. ಇದರಿಂದ ಬಿಟ್ಟಿಗಳು ಹೋಗಬೇಕು, ಪುಕ್ಸಟ್ಟೆ ಹೋಗಬೇಕು, ಮೀಸಲಾತಿ ಹೋಗಬೇಕು. ಆವಾಗ ನಮ್ಮ ದೇಶ ಒಂದು ಹಂತಕ್ಕೆ ಬರುತ್ತೆ. ಬೇರೆ ದೇಶ ಯಾವುದೇ ಇಲ್ದಲೆ ಎಂತೆಂಥವು ಇಲ್ದೇ ಅದ್ಭುತವಾಗಿ ದೇಶ ಬೆಳೀತಾ ಇದ್ದಾವೆ. ಆದರೆ ನಮ್ಮ ದೇಶ ಗೋವಿಂದ. ನಮಸ್ಕಾರ.